ಮಾಡ್ಕೊಳ್ತಾರೆ. ಅದಕ್ಕೆ ಅಕ್ಸೆಪ್ಟ್ ಅನ್ನ ಮಾಡಿದಂಥ ನ್ಯಾಯಾಧೀಶರು ಈ ವಿಚಾರವಾಗಿ ನಾವು ಸೋಮವಾರ ಬೆಳಗ್ಗೆ ಚರ್ಚೆಯನ್ನು ಮಾಡೋಣ ಅಂತೇಳಿ ಅವ್ರಿಗೆ ಸೂಚನೆ ಕೂಡ ಕೊಡ್ತಾರೆ. ಸೋಮವಾರ ಬೆಳಗ್ಗೆ ದರ್ಶನನ ಹೊರತುಪಡಿಸಿ ಬೇರೆ ಬೇರೆ ಆರೋಪಿಗಳನ್ನು ಯಾವ ಜೈಲಿಗೆ ಶಿಫ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದು ವಿಚಾರಣೆ ಕೂಡ ನಡೆಯುತ್ತೆ. ಅದಾದ ಬಳಿಕ ಎಲ್ಲ ಆರೋಪಿಗಳನ್ನು ಜುಲೈ 4ನೇ ತಾರೀಕುವರೆಗೂ ಅಂದರೆ 14 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ 14 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ನ್ಯಾಯಾಧೀಶರು ಆದೇಶವನ್ನು ಹೊರಡಿಸ್ತಾರೆ. ಹೀಗೆ ಹೊರಡಿಸಿದ ಕೆಲವೇ ಕ್ಷಣಗಳಲ್ಲಿ ಕೆಲವೇ ಸೆಕೆಂಡ್ಗಳಲ್ಲಿ ಅವರನ್ನು ಕರೆದುಕೊಂಡು ಬರ್ತಾರೆ. ಅಲ್ಲಿಂದ ಕರ್ಕೊಂಬಂದು ನೇರವಾಗಿ 3:45ಗೆ ಹೊರಟಂಥ ಎಲ್ಲಿ ಪೊಲೀಸರು 4 ಗಂಟೆ ಸುಮಾರು ಹೊಡ್ತಾರೆ. ಅರ್ಧ ಮುಕ್ಕಾಲು ಗಂಟೆ ಅಷ್ಟೊತ್ತಿಗೆ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ಎಲ್ಲರನ್ನೂ ಕೂಡ ಕರ್ಕೊಂಬರ್ತಾರೆ. ಈ ನಡುವೆ ಇವತ್ತು ನಾವು ಮೊನ್ನೆ ಕೂಡ ಫಾಲೋ ಮಾಡಿದ್ವಿ, ಅದರ ಹಿಂದಿನ ಸಂದರ್ಭದಲ್ಲೂ ಕೂಡ ಫಾಲೋ ಮಾಡುವಂಥ ಕೆಲಸವನ್ನು ಮಾಡಿದ್ವಿ ಶ್ರೀಲಕ್ಷ್ಮಿ. ಆದರೆ ಇವತ್ತು ನಾವು ನೋಡಿದ್ವಲ್ಲ, ಬೈಕ್ಗಳಲ್ಲಿ ಸುಮಾರು ಜನ ಬಂದು ಅಲ್ಲಿ ಅಡ್ಡಪಡಿಸೋದು, ಪೊಲೀಸ್ ವಾಹನದ ಪಕ್ಕಕ್ಕೆ ಹೋಗಿ ಮೊಬೈಲ್ನಲ್ಲಿ ಫೋಟೋಗಳನ್ನು ತೆಗೆಯೋದು, ಈ ಕೆಲಸಗಳಾಗ್ತಾ ಇತ್ತಲ್ಲ, ಇಲ್ಲೋ ಒಂದು ಕಡೆ ಈ ವಿಚಾರ ಇವತ್ತು ಪೊಲೀಸರಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಅಡಚಣೆ ಉಂಟಾಗಿತ್ತು ಅಂದರೂ ಕೂಡ ತಪ್ಪಾಗೋದಿಲ್ಲ. ಅಷ್ಟೆಲ್ಲ ಅವರು ಮಾಧ್ಯಮದವರೆಗೂ ಕೂಡ ಒಂದಷ್ಟು ಅಡೆತಡೆಯನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾಯಿದ್ರು. ಸೊ ಈಗ ಈ ರೀತಿಯಾಗಿ ಫಾಲೋ ಮಾಡ್ಕೊಂಬಂಥ ಸಂದರ್ಭದಲ್ಲಿ ಅದರಲ್ಲೂ ಪ್ರಮುಖವಾಗಿ ಕೋರ್ಟ್ನ ಆವರಣದ ಹೊರಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ರು. ಅದಾದ ಬಳಿಕ ಅಲ್ಲಿಂದ ಇಲ್ಲಿವರೆಗೂ ಕೂಡ ಕರೆದುಕೊಂಡು ಬರುವಂಥ ಸಂದರ್ಭದಲ್ಲಿ ರಸ್ತೆಯ ಎರಡೂ ಭಾಗದಲ್ಲಿ ಕೂಡ ನಿಂತು ಮೊಬೈಲ್ನಲ್ಲಿ ವಿಡಿಯೋಗಳನ್ನು ತೆಗೆಯೋದು, ಫೋಟೋಗಳನ್ನು ತೆಗೆಯೋ ಕೆಲಸಗಳು ಕೂಡ ಆಗ್ತಾಯಿತ್ತು. ಸೊ ಇದೆಲ್ಲವನ್ನು ಕೂಡ ನಮಗೆ ಇವತ್ತು ಫಾಲೋ ಮಾಡುವಂಥ ಸಂದರ್ಭದಲ್ಲಿ ನಮಗೆ ಕಾಣೋದಕ್ಕೆ ಸಿಕ್ಕಿತ್ತು. ಅದಾದ ಬಳಿಕ ನೋಡಿ ಇಲ್ಲಿ ಯಾವ ರೀತಿಯಾಗಿ ಬಂದೋಬಸ್ತನ್ನು ಮಾಡ್ಕೊಂಡಿದ್ದಾರೆ ಅಂತೇಳಿ ನಾವು ಗಮನಿಸ್ತಾ ಇದ್ದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಈ ಹಿಂದೆ ಜಯಲಲಿತಾ ಇದೇ ಒಂದು ಕೇಂದ್ರ ಕಾರಾಗೃಹಕ್ಕೆ ಬಂದಾದ ಸಂದರ್ಭದಲ್ಲೂ ಕೂಡ ರಿಪೋರ್ಟಿಂಗನ್ನು ಮಾಡಿದ್ವಿ. ಶಶಿಕಲಾನನ್ನು ಕೂಡ ಇಲ್ಲಿ ಕರ್ಕೊಂಡ್ಬಂದಂಥ ಸಂದರ್ಭದಲ್ಲಿ ರಿಪೋರ್ಟಿಂಗನ್ನು ಮಾಡಿದ್ವಿ. ಆವಾಗ ಯಾವ ರೀತಿಯಾಗಿ ಬಂದೋಬಸ್ತನ್ನು ಮಾಡ್ಕೊಂಡಿದ್ರು ಅದೇ ರೀತಿಯಾಗಿ ಇವತ್ತು ಕೂಡ ಬಂದೋಬಸ್ತನ್ನು ಮಾಡ್ಕೊಂಡಿದ್ದಾರೆ ಅಂದರೂ ಕೂಡ ತಪ್ಪಾಗೋದಿಲ್ಲ. ಶ್ರೀಲಕ್ಷ್ಮಿ. ಥ್ಯಾಂಕ್ ಯು ನಾಗೇಂದ್ರ ಬಾಬು. ಡೀಟೇಲ್ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಆಗಿದ್ದಾರೆ ನಟ ದರ್ಶನ್. ದರ್ಶನ್ ಜೊತೆಗೆ ಉಳಿದ ಆರೋಪಿಗಳು ಕೂಡ ಶಿಫ್ಟ್ ಆಗಿದ್ದಾರೆ. ಬಿಗಿ ಬಂದೋಬಸ್ತ್ನಲ್ಲಿ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ಪೊಲೀಸರು ದರ್ಶನನ್ನ ಕೆಲವೇ ಕ್ಷಣದ ಹಿಂದೆ ಕರೆದುಕೊಂಡು ಬಂದರು. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಪೋರ್ಕಿ ಗ್ಯಾಂಗ್ ವಿರುದ್ಧ ಪೊಲೀಸರು ರಿಮಾಂಡ್ ರಿಪೋರ್ಟ್ ಸಲ್ಲಿಕೆ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಈ ರಿಮಾಂಡ್ ವರದಿಯ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಏನೇನಿದೆ ಈ ರಿಪೋರ್ಟ್ನಲ್ಲಿ, ಯಾತಕ್ಕೋಸ್ಕರ ದರ್ಶನ್ ಅವರನ್ನ ಈ ರೀತಿ ಇನ್ನಷ್ಟು ದಿನ ನ್ಯಾಯಾಂಗ ಬಂಧನದಲ್ಲಿ ಇಡಬೇಕು ಅನ್ನೋದಕ್ಕೆ ರಿಮಾಂಡ್ ರಿಪೋರ್ಟ್ ಏನು ಹೇಳುತ್ತೆ, ಇನ್ನಷ್ಟು ಸಾಕ್ಷಿಗಳಿದೆ. 4 ಮಂದಿ ರೇಣುಕಾಸ್ವಾಮಿ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ. ತೀರಾ ಅಮಾನುಷವಾಗಿ ರೇಣುಕಾಸ್ವಾಮಿಯ ಕೊಲೆ ಮಾಡಿದ್ದಾರೆ, ಅದಕ್ಕೆ ಸಾಕ್ಷಿಗಳಿದ್ದಾವೆ. ಇವರಿಗೆ ನೆಲದ ಕಾನೂನಿನ ಮೇಲೆ ಕಿಂಚಿತ್ತು ಗೌರವ ಇಲ್ಲ ಅಂತ ರಿಮಾಂಡ್ ರಿಪೋರ್ಟಲ್ಲಿ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಅಪ್ಡೇಟ್ ಪಡ್ಕೊಳ್ಳೋಣ. ಸಹೋದ್ಯೋಗಿ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು, ರಿಮಾಂಡ್ ರಿಪೋರ್ಟ್ ಅಲ್ಲಿ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಅಂಶಗಳಿವೆ. ಮತ್ತೆ ಇವರು ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ, ಅದಕ್ಕೆ ದುರುದ್ದೇಶ ಇತ್ತು, ಕೊಲೆ ಮಾಡುವ ಉದ್ದೇಶವೇ ಇತ್ತು, ಇದಕ್ಕೆಲ್ಲ ಸಾಕ್ಷಿಗಳಿದೆ ಅಂತ ಇನ್ನು ಏನೆಲ್ಲ ಅಂಶಗಳಿದೆ ರಿಪೋರ್ಟ್ ಅಲ್ಲಿ ನಾಗೇಂದ್ರ ಬಾಬು? ಆಲ್ ರೈಟ್, ಅವರ ಆಡಿಯೋ ಸಮಸ್ಯೆ ಆಗಿದೆ, ಆಡಿಯೋ ಬರ್ತಾ ಇಲ್ಲ. ಎನಿವೆ, ರಿಮಾಂಡ್ ರಿಪೋರ್ಟಲ್ಲಿ ಅತ್ಯಂತ ಮುಖ್ಯವಾಗಿ ಇವರು ಕೊಲೆಯಲ್ಲಿ ಭಾಗಿಯಾಗಿದ್ರು ಅನ್ನೋದಕ್ಕೆ ಸಾಕ್ಷಿಗಳಿದೆ ಅನ್ನುವಂಥದ್ದನ್ನು ಹೇಳಲಾಗಿದೆ. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ದರ್ಶನ್ ಅವರನ್ನ ಜೈಲಿಗೆ ಅಟ್ಟೋದಕ್ಕೆ ಪೊಲೀಸರು ನೀಡಿದ 15 ಕಾರಣ ಏನು? ರಿಪಬ್ಲಿಕ್ ಕನ್ನಡದಲ್ಲಿ ಪೊಲೀಸರು ನೀಡಿರ್ತಕ್ಕಂಥ 15 ಕಾರಣ ಜೈಲಿಗೆ ಅಟ್ಟೋದಕ್ಕೆ ದರ್ಶನ್ರನ್ನ ಏನೇನು ಯಾವ್ಯಾವ ಕಾರಣಗಳಿಗೋಸ್ಕರ ಒನ್ಸ್ ಅಗೇನ್ ರಿಮಾಂಡ್ ರಿಪೋರ್ಟ್ನ ಮಾಹಿತಿಯನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕೊಲೆಯ ಆರೋಪದಲ್ಲಿ ಭಾಗಿಯಾಗಿದ್ದು, ಒಂದು ಕಾನೂನಿನ ಬಗ್ಗೆ ಗೌರವ ಇಲ್ಲ ಅನ್ನುವಂಥದ್ದು, ಇದಿವು ಸೇರಿದಂತೆ 15 ಕಾರಣಗಳಿದ್ದಾವೆ. ಅತ್ಯಂತ ಪ್ರಮುಖ ಕಾರಣಗಳು ಏನೇನು ಕಾರಣಗಳು ಎಕ್ಸ್ಕ್ಲೂಸಿವ್ ರಿಪೋರ್ಟ್
ನಿಮ್ಮ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ರಿಮಾಂಡ್ ಅರ್ಜಿಯಲ್ಲಿ ಇದನ್ನೆಲ್ಲ ಮೆನ್ಷನ್ ಮಾಡಲಾಗಿದೆ. ಅದರ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಆಲ್ರೈಟ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, 15 ಕಾರಣಗಳು, ಕನಿಷ್ಠ 15 ಕಾರಣಗಳಿದ್ದಾವೆ ಅಂತ ಪರ್ಫೆಕ್ಟ್ ಆಗಿ ಕಾನೂನಿನ ದೃಷ್ಟಿಯಿಂದ ಏನೆಲ್ಲ ಕಾರಣಗಳಿದೆ ದರ್ಶನ್ ಅವ್ರನ್ನ ಜೈಲಿಗಟ್ಟೋದಕ್ಕೆ? ಶ್ರೀಲಕ್ಷ್ಮಿ, ಏನು ನಟ ದರ್ಶನ್ ಸೇರಿದಂತೆ ಒಟ್ಟು 17 ಜನರನ್ನ ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಜೈಲಿಗೆ ಕರೆದುಕೊಂಡೋಗಿ ಬಿಡಲಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಯಾಕೆ ಈ ಒಂದು ಆರೋಪಿಗಳನ್ನ ಜೈಲಿಗೆ ಕಳಿಸಲಾಗ್ತಾ ಇದೆ, ಮತ್ತೆ ಇದುವರೆಗೂ ತನಿಖೆಯಲ್ಲಿ ಏನಾಗಿದೆ, ಜೊತೆಗೆ ಯಾಕೆ ಈ ಆರೋಪಿಗಳಿಗೆ ಜಾಮೀನು ನೀಡಬಾರದು ಅನ್ನೋ ವಿಚಾರವಾಗಿ 15 ಅಂಶಗಳ ಒಂದು ರಿಮ್ಯಾಂಡ್ ಅಪ್ಲಿಕೇಶನ್ ಅನ್ನ ಪ್ರಾಸಿಕ್ಯೂಷನ್ ಅವರು ಇವತ್ತು ನ್ಯಾಯಾಧೀಶರ ಎದುರು ಇಟ್ಟಿರ್ತಕ್ಕಂಥದ್ದು. ಇದರಲ್ಲಿ ಪ್ರಮುಖವಾಗಿ ಏನು ದರ್ಶನ್ ಮತ್ತೆ ಪವಿತ್ರ ಅಭಿಮಾನಿಗಳು ಈ ಒಂದು ಪ್ರಕರಣದ ತನಿಖೆಗೆ ಪದೇ ಪದೇ ಒಂದು ತೊಂದರೆಯನ್ನ ಕೊಡ್ತಾ ಇದ್ರು ಅನ್ನೋದು ಒಂದು ಪ್ರಮುಖ ಅಂಶ. ಆದರೆ ಈ ಎಲ್ಲ ಆರೋಪಿಗಳು ಸಮಾನ ಮನಸ್ಥಿತಿಯಲ್ಲಿ ಈ ಒಂದು ಕೊಲೆಯನ್ನ ಮಾಡಿದರೆ, ಎಲ್ಲರಿಗೂ ಈ ಒಂದು ಕೊಲೆ ಮಾಡುವ ಉದ್ದೇಶ ಇತ್ತು ಅಂತೇಳಿ ಉಲ್ಲೇಖ ಮಾಡ್ತಾರೆ. ಜೊತೆಗೆ ಇವರು ಅಪಾರ ಅಭಿಮಾನಿ ಬಳಗವನ್ನು ಹೊಂದಿದ್ದು, ಹಣಬಲವನ್ನು ಹೊಂದಿದ್ದು, ಪ್ರಭಾವವನ್ನು ಹೊಂದಿದ್ದು, ಇವರಿಗೆ ಜಾಮೀನು ಕೊಟ್ಟಿದ್ದೆ ಆದರೆ ಆರೋಪಿಗಳು ಸಾಕ್ಷಿಗಳ ಮೇಲೆ ಪ್ರಭಾವವನ್ನು ಬೀರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಜೊತೆಗೆ ಇನ್ನೊಂದು ಲೇಟೆಸ್ಟ್ ಅಪ್ಡೇಟು, ಈ ಒಂದು ಅಂಶವನ್ನು ಬಹಳ ಪ್ರಮುಖವಾಗಿ ಉಲ್ಲೇಖ ಮಾಡಿದ್ದಾರೆ. ಏನು ಈ ಒಂದು ದರ್ಶನ್ ಇದ್ದಾರೆ, ದರ್ಶನ್ ಅವರ ಸಹಚರರು ಸಾಕ್ಷಿಗಳಿಗೆ ಒಂದು ತೊಂದರೆಯನ್ನ ಕೊಡ್ತಾ ಇರೋದ್ರ ಬಗ್ಗೆ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ FIR ದಾಖಲಿಸಲಾಗಿದೆ ಅಂತೇಳಿ ಒಂದು ನ್ಯಾಯಾಧೀಶರಿಗೆ ಒಂದು ಸಲ್ಲಿಸಿರ್ತಕ್ಕಂಥ ರಿಮ್ಯಾಂಡ್ ಅರ್ಜಿಯಲ್ಲಿ ಉಲ್ಲೇಖವನ್ನು ಮಾಡಿರ್ತಕ್ಕಂಥದ್ದು. ಇದು ಬಹಳ ಪ್ರಮುಖವಾದ ವಿಚಾರ ಆಗುತ್ತೆ. ಯಾಕಂತಂದ್ರೆ ಈ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರ್ತಾ ಇರೋದಕ್ಕೆ ಒಂದು ಪ್ರತ್ಯೇಕ ಪ್ರಕರಣವನ್ನ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ದಾಖಲು ಮಾಡಿದ್ದಾರೆ. ಅಂದ್ರೆ ಇವರ ಅಭಿಮಾನಿಗಳು ಮತ್ತೆ ಇವರ ಸಹಚರರು ಈ ಒಂದು ಪ್ರಕರಣವನ್ನ ಹಳ್ಳ ಹಿಡಿಸಲಿಕ್ಕೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಯತ್ನ ಪಡ್ತಾ ಇದ್ರು ಅಂತೇಳಿ ಉಲ್ಲೇಖ ಮಾಡುವಂಥದ್ದು. ಜೊತೆಗೆ ಇನ್ನು ಏನು ಈ ಒಂದು ಪ್ರಕರಣದ ಆರೋಪಿ ಕೇಶವ ಮೂರ್ತಿ ಇದ್ದ, ಆತನಿಗೆ ಕೊಟ್ಟಂತ 5 ಲಕ್ಷವನ್ನ ಆತ ತನ್ನ ಸ್ನೇಹಿತನಿಗೆ ಕೊಟ್ಟಿದ್ದ. ಆದರೆ ಇದುವರೆಗೂ ಆತನನ್ನ ತಲೆಮರೆಸಿಕೊಂಡಿದ್ದು, ಆತನನ್ನ ಪತ್ತೆ ಹಚ್ಚಕ್ಕೆ ಆಗ್ತಾ ಇಲ್ಲ. ಈ ಅಂಶವನ್ನು ಸಹ ನ್ಯಾಯಾಲಯದ ಗಮನಕ್ಕೆ ಪ್ರಾಸಿಕ್ಯೂಷನ್ ತೆಗೆದುಕೊಂಡು ಬಂದಿರತಕ್ಕಂಥದ್ದು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.